ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ವಿವಿಧ ದೇವಸ್ಥಾನಗಳಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರ ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗಿದೆ. ತುಮಕೂರಿನ ಆರ್ಟಿಒ ಕಚೇರಿ ಪಕ್ಕದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿತ್ತು. ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರ ಮಹಾಪುರವೇ ಹರಿದು ಬಂದಿತ್ತು. ಹೊಸ ವರ್ಷ ನಂತರ ಬಂದಿರುವ ಶ್ರೀರಾಮನವಮಿಯು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ನಗರಸಭೆ ಉಪಾಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್ ದೇವರಲ್ಲಿ ಕೋರಿದ್ದಾರೆ. ಸಮಸ್ತ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ, ಪ್ರತಿ ವರ್ಷದಂತೆ ಈ ಬಾರಿಯೂ ಸುಮಾರು 50 ವರ್ಷಗಳಿಂದ ಶ್ರೀ ವರಪ್ರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಅಭಿವೃದ್ಧಿ ಕೆಲಸಗಳನ್ನು ಸಮಸ್ತ ನಾಗರಿಕರ ಒಂದು ಸಹಕಾರದಿಂದ ಹಾಗೂ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರದಿಂದ ಅತ್ಯಂತ ವಿಜೃಂಭಣೆಯಿಂದ ದೇಶಾದ್ಯಂತ ನಡೀತಿರತಕ್ಕಂಥ ಈ ಶ್ರೀರಾಮನವಮಿಯ ಒಂದು ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಭಕ್ತ ಮಹೇಶರು ಆಚರಿಸ್ತಿದ್ದಾರೆ. ಈ ಒಂದು ಹಬ್ಬವನ್ನು ಬೆಳಗ್ಗೆ ಸುಮಾರು 5 ಗಂಟೆಯಿಂದ ಪ್ರಾರಂಭವಾಗಿದೆ. ಸಮಸ್ತ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಬಂದು ಈ ಸ್ವಾಮಿಯ ಒಂದು ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಕೊಂಡು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಊರಿಗೆ ಎಲ್ಲ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ, ಬಂದಿರತಕ್ಕಂಥ ಈ ಒಂದು ಹೊಸ ವರ್ಷ ಎಲ್ಲರಿಗೂ ಹೊಸ ಹರ್ಷವನ್ನು ತರಲಿ, ದೇಶ ಸಮೃದ್ಧಿಯಾಗಿರಲಿ ಅಂತ ನಾವು ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡಿಕೊಂಡು ಸಮಸ್ತ ಜನತೆಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸ್ವಾಮಿ ಶಾಂತಕುಮಾರ್, ಮರಿತಿಮ್ಮಯ್ಯ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ತುಮಕೂರಿನ ಚಿಕ್ಕಪೇಟೆಯ ವಾಸವಿ ದೇವಸ್ಥಾನದ ಆವರಣದಲ್ಲಿ ಆರ್ಯವೈಶ್ಯ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ 16ನೇ ವರ್ಷದ ಶ್ರೀರಾಮನವಮಿ ಪ್ರಯುಕ್ತ ಸೀತಾರಾಮ ಕಲ್ಯಾಣ, ಶ್ರೀರಾಮ ಪಟ್ಟಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀರಾಮ ನವಮಿ ಪ್ರಯುಕ್ತ ಶ್ರೀರಾಮ ಮತ್ತು ಪರಿವಾರ ದೇವರುಗಳ ಉತ್ಸವ ಶ್ರೀರಾಮ ತಾರಕ ಹೋಮ ಆಗಮಿಕರ ನೇತೃತ್ವದಲ್ಲಿ ನಡೆಯಿತು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀರಾಮ ನವಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಎಂದು ಸಮಿತಿಯ ಅಧ್ಯಕ್ಷ ಅಮರನಾಥ್ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರ್ತಾ, ಆರ್ಯವೈಶ್ಯ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಕಳೆದ 16 ವರ್ಷಗಳಿಂದ ಈ ಒಂದು ರಾಮನವಮಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ವಿಶೇಷ ಅಲಂಕಾರಗಳೊಂದಿಗೆ ಆ ಒಂದು ಶ್ರೀರಾಮನ ನವಮಿಯನ್ನು ಆಚರಿಸ್ತಾ ಇದ್ದೀವಿ. ಜಗದೋದ್ಧಾರಕ ಅವತಾರ ಪುರುಷ ಶ್ರೀರಾಮನ ಒಂದು ಹುಟ್ಟಿದ ದಿನ ಆಚರಿಸ್ತಕ್ಕಂಥ ಈ ಶ್ರೀರಾಮನವಮಿಗೆ ಸಾಕಷ್ಟು ಇತಿಹಾಸ ಪುರಾವೆ ಇದೆ. ಮರ್ಯಾದಾ ಪುರುಷೋತ್ತಮ ರಾಮ ಅನ್ನುವ ಏಕೈಕ ಯಾದ ರಾಜ ಅಂದರೆ ಅದು ಶ್ರೀರಾಮ ಮಾತ್ರ. ಆ ಒಂದು ಶ್ರೀರಾಮನ ಒಂದು ನವಮಿಯನ್ನು ಆಚರಿಸ್ಕೊಳ್ಳೋ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೆಂಗಳೂರಿನ ಪ್ರಖ್ಯಾತ ಅಲಂಕಾರ ಮಣಿಕಂಠ ಮತ್ತು ತಂಡದವರಿಂದ ಅಲಂಕಾರ ಮಾಡಿಸಿದ್ದೀವಿ. ಮನೋಜ್ ಕುಮಾರ್ ಮತ್ತು ತಂಡದವರು ಪೌರೋಹಿತ್ಯದಲ್ಲಿ ಈ ದಿನ ಎಲ್ಲ ಒಂದು ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದೆ. ಬೆಳಗ್ಗೆ 6 ಗಂಟೆಗೆ ಪರಿವಾರ ದೇವತೆಗಳ ಅಭಿಷೇಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಿ ಶ್ರೀರಾಮ ದೇವರ ಒಂದು ವಜ್ರಾಂಗಿ ಸಮರ್ಪಣೆಯನ್ನು 16ನೇ ವರ್ಷದ ಅಂಗವಾಗಿ ಈ ವರ್ಷ ಮಾಡಿದ್ದೀವಿ. ಶ್ರೀರಾಮ ನವಮಿ ಪ್ರಯುಕ್ತ ಭಕ್ತರ ಮಹಾಪುರವೇ ಹರಿದು ಬಂದಿತ್ತು. ತುಮಕೂರಿನ ಕೆಆರ್ ಬಡಾವಣೆಯಲ್ಲಿ ಶ್ರೀರಾಮ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ನೂರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ತುಮಕೂರಿನ ಸೋಮೇಶ್ವರಂಪುರಂ ಅರಳಿಮರ ಬಳಿ ಇರುವ ಶ್ರೀರಾಮ ದೇವಸ್ಥಾನದಲ್ಲಿ ಶ್ರೀರಾಮ ನವಮಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ನಮ್ಮ ಸೀತಾರಾಮ ಸಮಿತಿಯ ಶ್ರೀರಾಮ ದೇವಸ್ಥಾನದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ಈ ಒಂದು ಸೀತಾರಾಮ ಸಮಿತಿಯು ಸುಮಾರು 45 ವರ್ಷದ ದೇವಸ್ಥಾನ ಆಗಿದೆ. ಇದು SS ಫೋರಂನಲ್ಲಿದೆ. ಇದರ ಎಲ್ಲ ಕಾರ್ಯಕಾರಿ ಸಮಿತಿಯವರು ಪ್ರತಿ ವರ್ಷವೂ ಹರಕತೆ ಮತ್ತು ಪೂಜೆ ಮತ್ತು ಪ್ರಸಾದವನ್ನು ಹಂಚಿಸ್ತಾ ಇದ್ದೀವಿ. ಇದೇ ರೀತಿಯೂ ಮುಂದೆ ನಡ್ಕೊಂಡು ಹೋಗ್ತೈತೆ ಅಂತ ಇದನ್ನು ಮೊನ್ನೆ ತಾನೇ ರಿನಿವೇಷನ್ ಮಾಡಿಸಿದ್ದೀವಿ. ಎಲ್ಲ ಆಗಿದೆ. ಪ್ರತಿನಿತ್ಯನೂ
ದೇವಸ್ಥಾನದ ಪೂಜಾ ಕಾರ್ಯ ನಡೀತಾ ಇದೆ. ನನ್ನ ಹೆಸರು ಮಂಜುನಾಥ್ ಅಂತ, ರಾಜಕೀಯ ಬೇಡ. ಅಲ್ಲ. ಇನ್ನು ದೇವಸ್ಥಾನ ಸಮಿತಿ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಶ್ರೀರಾಮನವಮಿ ಪ್ರಯುಕ್ತ ಭಕ್ತಾದಿಗಳಿಗೆ ಹೆಸರುಬೇಳೆ, ಪಾನಕ, ಮಜ್ಜಿಗೆ ವಿತರಿಸಲಾಯಿತು. ತುಮಕೂರಿನ ಶೆಟ್ಟಿಹಳ್ಳಿ ಗೇಟ್ನಲ್ಲಿರುವ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಭಕ್ತರಿಗೆ ಪಾನಕ, ಹೆಸರುಬೇಳೆ, ಮಜ್ಜಿಗೆಯನ್ನು ವಿತರಿಸಲಾಯಿತೆಂದು ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಟಿಪಿ ಶ್ರೀನಿವಾಸ್ ಗೌಡರು ತಿಳಿಸಿದರು. ನಾಡಿನ ಸಮಸ್ತ ಜನತೆಗೆ ರಾಮನವಮಿ ಶುಭಾಶಯಗಳು. ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತೇಳಿ ಆಶಿಸ್ತಾ, ಈ ದಿನ ಶ್ರೀ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿಯ ವತಿಯಿಂದ ಈ ಅಭಯಾಂಜನೇಯ ಸ್ವಾಮಿಗೆ ಬೆಳಗ್ಗೆ ಅಭಿಷೇಕದ ಮುಖಾಂತರ ಕಾರ್ಯಕ್ರಮಗಳು ಪ್ರಾರಂಭ ಆಗಿ ವಿಶೇಷ ಅಲಂಕಾರದೊಂದಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಮಾಡಿದ್ದು, ಸಹಸ್ರಾರು ಜನ ಈ ಬಡಾವಣೆಯ ಶ್ರೀ ಹನುಮ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಪ್ರತಿ ವರ್ಷವೂ ಕೂಡ ಹಲವಾರು ವರ್ಷಗಳಿಂದ ಇದೇ ರೀತಿಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಎಲ್ಲ ನಮ್ಮ ಅಧ್ಯಕ್ಷರು ಕೃಷ್ಣಸ್ವಾಮಿ ನಾಯ್ಡು ಅವರು, ನಮ್ಮ ಹಿರಿಯ ನಿರ್ದೇಶಕರಾದ ಚಂದ್ರಣ್ಣನವರು ಹಾಗೂ ಈ ಬಡಾವಣೆಯ ಹಲವಾರು ದಾನಿಗಳ ಒಂದು ಸಂಪೋರ್ಟ್ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಂದೆನೂ ಕೂಡ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀವಿ. ಎಲ್ರಿಗೂ ಶ್ರೀ ಅಭಯಾಂಜನೇಯ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಮಿತಿ ಅಧ್ಯಕ್ಷ ಕೃಷ್ಣಸ್ವಾಮಿ ನಾಯ್ಡು, ತೋಂಬಾರಾಧ್ಯ, ಚಂದ್ರಶೇಖರ್, ಕೇಬಲ್ ರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯ ಸರ್ಕಾರದ ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ರಾಜ್ಯ ಜನರ ಜೀವನಕ್ಕೆ ಕಷ್ಟಕರವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಲೂಟಿಗಿಳಿದಿದೆ ಅಂತ ಮಧುಗಿರಿಯಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷ ಹನುಮಂತರೆಡ್ಡಿ ಆರೋಪಿಸಿದ್ದಾರೆ. ಮಧುಗಿರಿಯಲ್ಲಿ ಬಿಜೆಪಿ ಪಕ್ಷದಿಂದ ಶನಿವಾರ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಉಪವಿಭಾಗಾಧಿಕಾರಿ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಲಿನ ದರವನ್ನು 2 ತಿಂಗಳಲ್ಲಿ 3 ಬಾರಿ 9 ರೂಪಾಯಿ ಹೆಚ್ಚಳ ಮಾಡಿದ್ದು, ಬಸ್ ಟಿಕೆಟ್ ದರವು 20ರಷ್ಟು ಹೆಚ್ಚಳ ಮಾಡಿದ್ದು, ಇನ್ನು ಫ್ರೀ ಎಂದು ಜನರಿಂದ ಹಣವನ್ನು ಲೂಟಿ ಮಾಡುತ್ತಿದೆ ಅಂತ ಆರೋಪಿಸಿದರು. ಹಾಲು ಉತ್ಪಾದಕರಿಗೆ ಕಳೆದ 6 ತಿಂಗಳಿನಿಂದ ಯಾವುದೇ ಸಬ್ಸಿಡಿ ಹಣ ನೀಡಿಲ್ಲ. ಆಸ್ತಿ ದುಬಾರಿಯಾಗಿದ್ದು, ಕಾಂಗ್ರೆಸ್ ಎಲ್ಲಾ ರೀತಿಯಲ್ಲೂ ರಾಜ್ಯದ ಜನತೆಯ ಸುಲಿಗೆಗೆ ದರ ಏರಿಕೆ ಬರೇ ನಾಡಿಗೆ ಕಾಂಗ್ರೆಸ್ ಹೊರೆ ಎಂಬಂತೆ ಲೂಟಿಕೋರ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಅಗತ್ಯ ವಸ್ತುಗಳ ಬೆಲೆಗಳನ್ನು ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿದರು. ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಘಟಕದಿಂದ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ಉದ್ದೇಶ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಆರ್ಥಿಕ ದಿವಾಳಿತನ ನೀತಿಗೆಟ್ಟ ಯೋಜನೆಗಳಿಂದ ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿತ ಸಾಗ್ತಾ ಇದೆ. ಯಾಕೆಂದ್ರೆ ಎಲ್ಲ ಬೆಲೆ ಏರಿಕೆಗಳು ಸಾಮಾನ್ಯ ಜನರಿಗೂ ಇವತ್ತು ಯಾವುದೇ ರೀತಿಯ ಕೈಗೆಟುಕುವಂತ ಪರಿಸ್ಥಿತಿ ಸಿಕ್ಕಿದೆ. ಯಾಕೆಂದ್ರೆ ಸ್ಟಾಂಪ್ ಡ್ಯೂಟಿ ಇರ್ಬೋದು, ಕೆಬಿ ಒಂದು ಟ್ರಾನ್ಸ್ಫಾರ್ಮರ್ಸ್ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ರೈತರ ಹಾಲಿನ ದರ ಇರ್ಬೋದು, ಈಗ 5 ರೂಪಾಯಿ ಸಾಮಾನ್ಯ 4 ರೂಪಾಯಿ ಏರಿಸಿದ್ದಾರೆ. ಸಾಮಾನ್ಯ ಜನ ಹೇಗೆ ಜೀವನ ಮಾಡಬೇಕು ಇದಕ್ಕೆ ಅವ್ರಿಗೇನು ಅಷ್ಟೊಂದು ಪರಿಜ್ಞಾನ ಇಲ್ಲದೆ ಮಾಡಿದಾರ. ಈ ಉದ್ದೇಶ ಇಷ್ಟೇ, ಅವರು ಎಲ್ಲ ಪ್ರತಿಯೊಂದು ಇದರಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ರೈತರಿಗೆ ಹಾಲಿನ ದರ ರೈತರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು 1 ರೂಪಾಯಿ ಕೊಟ್ಟಿಲ್ಲ ಇದುವರೆಗೂ. ಹಿಂದೆ ಇದ್ದ ಯಡಿಯೂರಪ್ಪ ಸರ್ಕಾರ ರೈತರಿಗೆ 4 ರೂಪಾಯಿ ಸಬ್ಸಿಡಿ ಅನುದಾನ ಕೊಡೋರು, ಸಬ್ಸಿಡಿ ಕೊಡೋರು. ಈ 1 ರೂಪಾಯಿ ಅನುದಾನ ಇಲ್ಲ. SC ST ಹಣ ನುಂಗಿ ನೀರು ಕುಡಿದಿದ್ದಾರೆ. ಮೂಡಾಗರಣ ಮುಚ್ಚಾಕಿದ್ದಾರೆ. ಈಗ ವಾಲ್ಮೀಕಿ ಹಗರಣ ದುಡ್ಡು ಮುಚ್ಚಾಕ್ಬಿಟ್ಟು ತಿಂದು ತೇಗ್ಬಿಟ್ಟಿದ್ದಾರೆ. ಈಗಿನ್ನ ಈ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಷ ಕೊಟ್ಟು ಸಾಯಿಸೋಕೆ ಅಧಿಕಾರಕ್ಕೆ ಬಂದಿದೆ. 2 ವರ್ಷದಿಂದ ಒಂದು ಗುಂಡಿ ಮುಚ್ಚಲು ಸಾಧ್ಯವಾಗಿಲ್ಲ. 2,000 ಮಹಿಳೆಯರಿಗೆ ನೀಡಿ 20,000 ಸುಲಿಗೆ ಮಾಡುತ್ತಿದೆ. ಕಾಂಗ್ರೆಸ್ ದುರಾಡಳಿತದಿಂದ ರಾಜ್ಯದ ಜನತೆ ಬೇಸತ್ತಿದ್ದಾರೆ. ಈ ಸರ್ಕಾರದ ಆಡಳಿತ ಹೀಗೆ ಮುಂದುವರೆದರೆ ಜನತೆ ದಂಗೆ ಏಳುವ ಸಮಯ ಸಮೀಪಿಸುತ್ತದೆ. ಇದನ್ನು ಖಂಡಿಸಿ ರಾಜ್ಯದ ಎಲ್ಲ ಬಿಜೆಪಿ ಮಂಡಳ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. 9 ರೂಪಾಯಿ ರೈಸ್ ಮಾಡಿದ್ರು 2 ವರ್ಷದಲ್ಲಿ. ಆಮೇಲೆ ವಿದ್ಯುತ್ ಶಕ್ತಿ 36 ಪೈಸೆ ರೈಸ್ ಮಾಡಿದ್ರು 2 ವರ್ಷದಲ್ಲಿ. ಆಮೇಲೆ ಸಿಕ್ಕಾಪಟ್ಟೆ ಇವತ್ತು ಡೀಸೆಲ್ 2 ರೂಪಾಯಿ ಮಾಡಿದ್ರು ರೈಸು. ಆ 2 ರೂಪಾಯಿ ಎಲ್ಲೆಲ್ಲಿ ಹೊಡೆಯುತ್ತೆ? ಎಲ್ಲ ಬೆಳಿಗ್ಗೆಯಿಂದ ನಾವು ತಿನ್ನೋದು ಸಾಯಂಕಾಲದ ಮುಗಿಸೋ ತನಕ ಆ ಅಗತ್ಯ ಬೆಲೆಗಳ ಉತ್ಪನ್ನಗಳ ಮೇಲೆ ಆ ರೇಟು ಅನ್ವಯಿಸುತ್ತೆ ಬಂಧುಗಳೇ. ಇವತ್ತು ಇವರಿಗೆ ಸಿಕ್ಕಿರುವ ಅಧಿಕಾರ ಜನಸಾಮಾನ್ಯರನ್ನು ಒಳ್ಳೇದಕ್ಕೆ ಮಾಡೋಕ್ಕಲ್ಲ, ಜನಸಾಮಾನ್ಯರನ್ನು ವಿಷ ಕೊಟ್ಟು ಸಾಯ್ಲಿಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, 2 ವರ್ಷದಿಂದ ಒಂದು ಗುದ್ರ ಮುಚ್ಚಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಯಾವುದೇ ಒಂದು ರೋಡ್ಗಳು ರಸ್ತೆಗಳು ಮಾಡೋಕ್ಕೆ ಹೋಗ್ತಾ ಇಲ್ಲ ಇವರಿಗೆ. ಬರೀ ಬಿಟ್ಟಿ ಭಾಗ್ಯ ಅಂತೇಳಿ ಆ ನೆಪದಲ್ಲಿ 2,000 ಕೊಟ್ಟು 20,000 ಹೇಳ್ಕೊತಾ ಇದ್ದಾರೆ ಬಂಧುಗಳೇ. ಇದು ಬೇಕಾ ನಮಗೆ? ಇವತ್ತು ಗಾಳಿ ಒಂದು ಎಲ್ರಿಗೂ ಪುಕ್ಷಟಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೂ ಬೇಕಾದರೆ ಅವ್ರಿಗೆ ಏನಾರ ಅವಕಾಶ ಆದರೆ ಆ ಗಾಳಿಗೂ ಒಂದು ಮೀಟ್ರ್ ಹಾಕ್ಬಿಟ್ಟು ದುಡ್ಡು ವಸೂಲು ಮಾಡುವಂಥ
ಮಾಡುವಂಥ ಒಂದು ಶಕ್ತಿ ಮುಂದುವರಿಸಲಿಕ್ಕೆ ಜನ ಬಿಡೋದಿಲ್ಲ. ನಿಮಗೆ ಕಾಂಗ್ರೆಸ್ ಸರ್ಕಾರ ಇವತ್ತು 2 ವರ್ಷದಿಂದ ಮಾಡಿರೋ ದುರಾಡಳಿತ ಸಾಕು. ತಾವು ದಯವಿಟ್ಟು ಏನು ಹೇಳಿ ಏರಿಸಿದ್ದೀರಾ ಎಲ್ಲ ಹಂತದಲ್ಲೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ತಿಂದು ಎಲ್ಲ ಮಾಡೋ ಅಗತ್ಯ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಒಬಿಸಿ ಉಪಾಧ್ಯಕ್ಷ ಮಿಡಿಗೇಶಿ ಕೃಷ್ಣಮೂರ್ತಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಲಕ್ಷ್ಮೀಪತಿ, ರೆಡ್ಡಿಹಳ್ಳಿ ವೆಂಕಟೇಶ್ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ಶಿಕ್ಷಣ ಇಲಾಖೆ ವತಿಯಿಂದ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ಅಧಿಕಾರಿಗಳಿಗೆ ಕೊರಟಗೆರೆ ಪಟ್ಟಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಮಧುಗಿರಿ ಶಿಕ್ಷಣ ಇಲಾಖೆಯ ಡಿಪಿಇಒ ಶೆಟ್ಟಿಮನಿ ಚಾಲನೆ ನೀಡಿದರು. ಕೊರಟಗೆರೆ ಪಟ್ಟಣದ ಕಾಳಿದಾಸ ಶಾಲೆಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ಅಧಿಕಾರಿಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದರು. ಕಾರ್ಯಕ್ರಮಕ್ಕೆ ನೆಟ್ ಬಾಲ್ ಆಡುವ ಮುಖೇನ ಚಾಲನೆ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು ಮಾತನಾಡಿ, ಶಿಕ್ಷಕರು ಅತಿ ಹೆಚ್ಚು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು. ಶಿಕ್ಷಕರು ಕ್ರೀಡೆಗಳ ಆಸಕ್ತಿಯನ್ನ ಮಕ್ಕಳಲ್ಲಿ ತುಂಬುವಂತೆ ಆಗಬೇಕು. ಪ್ರತಿಯೊಂದು ಕ್ರೀಡೆಗಳ ಬಗ್ಗೆ ಮಕ್ಕಳಲ್ಲಿ ಓದಿನ ಜೊತೆಗೆ ಕ್ರೀಡೆಗಳ ಬಗ್ಗೆ ಆಸಕ್ತಿ ತುಂಬಬೇಕು. ಆದ್ದರಿಂದ ಸರ್ಕಾರ ಶಿಕ್ಷಕರಿಗೆ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸುತ್ತದೆ. 4 ತಾಲೂಕುಗಳ ಶಿಕ್ಷಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. 2 ದಿನಗಳ ಈ ಕ್ರೀಡಾಕೂಟವು ತುಂಬಾ ಚೆನ್ನಾಗಿ ನಡೆಯುತ್ತದೆ ಅಂತ ಎಲ್ಲ ಶಿಕ್ಷಕರಿಗೂ ಶುಭ ಕೋರಿದರು. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯನ್ನ ಈ ಕ್ರೀಡೆಗಳು ತಂದುಕೊಡುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದ್ರಿಂದ ಅವರಲ್ಲೂ ಕೂಡ ಒಂದು ಕ್ರೀಡಾ ಮನೋಭಾವನೆ, ಒಂದು ಸ್ಪರ್ಧಾ ಮನೋಭಾವನೆ ಮತ್ತು ರಾಜ್ಯ ಮಟ್ಟಕ್ಕೆ ಭಾಗವಹಿಸುವಂತಹ ಒಂದು ಹೋರಾಟ ಇವೆಲ್ಲವೂ ಕೂಡ ತುಂಬ ಮಹತ್ತರವಾದಂಥದ್ದು ಆಗಿದ್ದು, ಈ ಸಂದರ್ಭದಲ್ಲಿ ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ, ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕರು ನಮ್ಮ ತಾಲೂಕಿನ TPO ಆದಂಥ ಶ್ರೀ ವಜೀರ್ ಖಾನ್ ರವರು ಇದನ್ನು ಸಮರ್ಥವಾಗಿ ಆಯೋಜಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ ಅಂತ ಈ ಮೂಲಕ ನಾನು ಶುಭ ಹಾರೈಸುತ್ತೇನೆ. ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ, ಬರ್ಜಿ ಹಾಗೂ ಗುಂಡು ಎಸೆತ, ಶಟಲ್ ಬ್ಯಾಡ್ಮಿಂಟನ್ ಹಾಗೂ ಇನ್ನು ಮುಂತಾದ ಹಲವು ಕ್ರೀಡೆಗಳಲ್ಲಿ ಶಿಕ್ಷಕರು ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದು, ಇದೇ ಸಂದರ್ಭದಲ್ಲಿ ಮಧುಗಿರಿ, ಪಾವಗಡ, ಕೊರಟಗೆರೆ, ಶಿರಾ 4 ತಾಲೂಕುಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ಅಧಿಕಾರಿಗಳು ಹಾಜರಿದ್ದರು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಬಾಳಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸಾರ್ವಜನಿಕರ ಕುಂದುಕೊರತೆ ಆಲಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಮುಖಂಡರು ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಮುಖಂಡರು ಪಿಡಿಒ ಶಂಕರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಬಹಳಷ್ಟು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿವೆ. ದಲಿತರ ಕಾಲೋನಿಗಳ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ ಎಂದು ಸಂಘಟನೆ ಮುಖಂಡ SM ವೆಂಕಟೇಶ್ ಆರೋಪಿಸಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರವನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ದಲಿತರ ಕೆಲಸಗಳನ್ನು ಮಾಡಿಕೊಡ್ದೇನೆ ಸುಮಾರು ಲಕ್ಷಾಂತರ ರೂಪಾಯಿ ಇಲ್ಲಿ ಅಕ್ರಮದಲ್ಲಿ ತೊಡಗಿರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಈ ಕೂಡಲೇ ಅಮಾನತು ಮಾಡಬೇಕು, ಮತ್ತೆ ಅವರ ಅಧಿಕಾರದ ಅವಧಿಯನ್ನ ವಿಶೇಷ ತನಿಖಾ ಸಂಸ್ಥೆಯನ್ನ ನೇಮಕ ಮಾಡಿ ತನಿಖೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಇಲ್ಲೇನು ಪಂಚಾಯಿತಿಯಲ್ಲಿ ಒಬ್ಬ ದಲಿತ ಕಾರ್ಯದರ್ಶಿ ಸೆಕ್ರೆಟರಿ ಉಮೇಶ್ ಅಂತಕ್ಕಂಥವನು, ಪ್ರಮೋದ್ ಅಂತಕ್ಕಂಥವನು ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಪ್ರಮೋದ್ ಅಂತಕ್ಕಂಥವನಿಗೆ ದಿನನಿತ್ಯ ಕಿರುಕುಳವನ್ನ ಕೊಟ್ಟು ದೌರ್ಜನ್ಯ ಮಾಡಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಇವತ್ತು ರಾಜೀನಾಮೆಯನ್ನು ಕೊಟ್ಟು ಹೋಗಿದ್ದಾನೆ. ಅಂದ್ರೆ ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇನ್ನೆಷ್ಟು ದಲಿತರ ಬಗ್ಗೆ ವಿರೋಧ ಇರಬೇಕು, ದಲಿತರ ಬಗ್ಗೆ ತಾತ್ಸಾರ ಮನೋಭಾವನೆ ಇರಬೇಕು, ದಲಿತರ ಬಗ್ಗೆ ಇನ್ನೆಷ್ಟು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ವಿಚಾರದಿಂದ ಸಾಧ್ಯ ಆಗ್ತಾ ಇದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುತ್ತಿಗೆದಾರನ ಬಳಿ 3 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಕೃಷಿ ಅಧಿಕಾರಿಯೊಬ್ಬರು 2 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಲೋಕಾಯುಕ್ತ ದಾಳಿಯ ವೇಳೆ ಅಧಿಕಾರಿಯ ಬಳಿ ಕಂತೆ ಹಣ ಪತ್ತೆಯಾಗಿದೆ. ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಕೃಷಿ ಅಧಿಕಾರಿ ಶಂಕರಯ್ಯ ಅಂತ ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಕೃಷಿ ಅಧಿಕಾರಿ ಶಂಕರಯ್ಯ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಕೃಷಿ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಂದು ದಾಳಿ ಮಾಡಿದ್ದಾರೆ. ಕೃಷಿ ಅಧಿಕಾರಿ ಶಂಕರಯ್ಯ ಗುತ್ತಿಗೆದಾರ ಮಂಜುನಾಥ್ ಬಳಿ 3 ಲಕ್ಷ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರಂತೆ. ಇನ್ನು ಈ ವೇಳೆ ಶಂಕರಯ್ಯ ಬ್ಯಾಗ್ ಚೆಕ್ ಮಾಡಿದಾಗ ಬ್ಯಾಗ್ನಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಈ ವೇಳೆ
ಅಧಿಕಾರಿಗಳು ಹಣ ಎಣಿಸಲು ಮಿಷನ್ ತರಿಸಿಕೊಂಡಿದ್ದಾಗ 1 ಲಕ್ಷ ಲಂಚ ಮುಂಗಡವಾಗಿ ಶಂಕರಯ್ಯ ಪಡೆದಿದ್ದಾರೆ. ಇದು 2 ಲಕ್ಷ ರೂಪಾಯಿ ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಲೋಕಾಯುಕ್ತ ಅಧಿಕಾರಿಗಳಿಗೆ ಲಾಕ್ ಆಗಿದ್ದಾರೆ. ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ. ಕಚೇರಿಯ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅಥಣಿ ತಾಲೂಕಿನ ಸವದಿ ಗ್ರಾಮದ ಹೊರವಲಯದಲ್ಲಿ ಕೃಷ್ಣಾ ನದಿ ತೀರದ ಮಣ್ಣು ಈಗ ಇಟ್ಟಿಗೆ ವ್ಯಾಪಾರಸ್ಥರ ಪಾಲಾಗ್ತಾ ಇದೆ. ಅಕ್ರಮವಾಗಿ ನದಿ ತೀರದ ಮಣ್ಣು ಸಾಗಾಟವಾಗುತ್ತಿದ್ದು ಕೃಷ್ಣಾ ನದಿಗೆ ಭೂಗಳ್ಳರಿಂದ ಕಂಟಕ ಶುರುವಾಗಿದೆ. ಅಥಣಿ ತಾಲೂಕಿನ ಸವದಿ ಗ್ರಾಮದ ಹೊರವಲಯದಲ್ಲಿ ಅಕ್ರಮವಾಗಿ ನದಿ ಪಾತ್ರದ ಮಣ್ಣು ತೆಗೆಯಲಾಗಿದ್ದು ಭಾರಿ ಪ್ರಮಾಣದಲ್ಲಿ ಮಣ್ಣು ಸಾಗಾಟವಾಗಿದೆ. ನದಿ ತೀರದಲ್ಲಿ ಭೂಕೊರತೆಯ ಆತಂಕ ಕಾಡುತ್ತಿದ್ದು ಇಲಾಖೆಗಳ ಕುರುಡು ಪ್ರದರ್ಶನಕ್ಕೆ ಸಾವಿರಾರು ಟನ್ ಮಣ್ಣು ಇಟ್ಟಿಗೆ ಮಾಲೀಕರ ಪಾಲಾಗಿದೆ. ಅಥಣಿ ಪೊಲೀಸ್ ಇಲಾಖೆ, ತಾಲೂಕು ಆಡಳಿತ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧ ಪರಿಸರ ಸ್ನೇಹಿಗಳು ಕೆಂಡ ಕಾರಿದ್ದಾರೆ. ಇನ್ನು ಪ್ರತಿ ವರ್ಷ ಇಟ್ಟಿಗೆ ಹೆಸರಿನಲ್ಲಿ ಲಕ್ಷಾಂತರ ಟನ್ ಮಣ್ಣು ಅಧಿಕೃತವಾಗಿ ಸಾಗಾಟ ಇಲಾಖೆಗಳು ಕೈಜೋಡಿಸುತ್ತಿವೆಯಾ ಅನ್ನುವಂತಹ ಅನುಮಾನ ಇಲ್ಲಿ ವ್ಯಕ್ತವಾಗಿದೆ. ಕೂಡಲೇ ಜಿಲ್ಲಾಡಳಿತ ತನಿಖೆ ನಡೆಸಿ ಕೃಷ್ಣಾ ನದಿ ರಕ್ಷಣೆಗೆ ಮುಂದಾಗಬೇಕು ಎಂದರು. ಉದಯ್ ಮಾಕಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.